ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಸೊ ಇವತ್ತು ಬೆಳಿಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ದರೆ ಇದೆಲ್ಲ ನಿಮಗೆ ಸಿಗುತ್ತೆ ಅಂತ. ಅದರಲ್ಲಿ ಒಂದು ಆಡಿಯೋ ಲೈಬ್ರರಿ ಬಗ್ಗೆ ಹೇಳಿದ್ದೆ, ಆಯಿತಾ. ಸೊ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಂತ. ಕೆಲವರು ಬೆಳಗ್ಗೆನೇ ಕಮೆಂಟ್ ಹಾಕಿದ್ದೀರಾ. ನನಗನ್ನಿಸ್ತು ನೀವು ಅಷ್ಟು ಕಮೆಂಟ್ ಹಾಕಿದ್ದೀರಾ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಬೇಗ ವೀಡಿಯೋ ಮಾಡಬೇಕು ಅಂತ ಇವತ್ತೇ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದು, ಮಧ್ಯಾಹ್ನಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಡಿಯೋ ಲೈಬ್ರರಿನ ನೀವು ಹೆಂಗೆ ಯೂಸ್ ಮಾಡೋದು, ಇದನ್ನು ಒಂದು ಏನಂತಂದರೆ ಇದರಿಂದ ನಿಮಗೆ ಕಾಪಿರೈಟ್ ಬರೋಲ್ಲ, ಆಯಿತಾ. ಈ ಆಡಿಯೋ ಲೈಬ್ರರಿ ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ. ಯೂಟ್ಯೂಬರ್ಸ್ಗಳಿಗೆ ಇದು ಉಪಯೋಗ ಆಗುತ್ತೆ. ಕಾಪಿರೈಟ್ ಬರದೇ ಇರೋ ಥರ ಮ್ಯೂಸಿಕ್ಸ್ಗಳು ನಿಮ್ಗೆ ಸಿಗುತ್ತೆ, ಆಡಿಯೋ ಎಫೆಕ್ಟ್ಸ್ಗಳು ಸಿಗುತ್ತೆ. ಇದನ್ನು ನೀವು ಡೌನ್ಲೋಡು ಕೂಡ ಮಾಡ್ಕೋಬೋದು, ಆಯಿತಾ. ಅದು ನಿಮ್ಮ ಯೂಟ್ಯೂಬಲ್ಲೇ ಇರುತ್ತೆ. ಸೊ ಬನ್ನಿ, ಇವಾಗ ನಿಮಗೆ ಕಾಪಿರೈಟ್ ಬರಬಾರ್ದು ಅಂತಂದರೆ ಈ ಒಂದು ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡೋದನ್ನು ತೋರಿಸ್ತೀನಿ. ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲನೂ ಕೂಡ ತೋರಿಸ್ತೀನಿ, ಓಕೆ. ಸೊ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಗೈಸ್. ಮಾಡ್ತೀರಲ್ವಾ? ಓಕೆ. ಸೊ ಆಗಿದೆ ಲೈಕ್ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ನಾನು ನಿಮಗೆ ಯಾವ ಥರ ಕಾಪಿರೈಟ್ ಬರದೇ ಇರುವಂಥ ಮ್ಯೂಸಿಕ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಒಂದು ಚಾನಲ್ನ ನೀವು ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಇದನ್ನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್. ಇದನ್ನು ನೀವು ಮೊಬೈಲಲ್ಲೂ ಕೂಡ ಈ ಥರ ಸಿಸ್ಟಮಲ್ಲಿ ಬರೋ ಥರನೇ ನೀವು ಓಪನ್ ಮಾಡ್ಕೋಬೋದು. ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಓಪನ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದು ಗೊತ್ತಾಗಲಿಲ್ಲ ಅಂದರೆ ಸೊ ಕಮೆಂಟ್ ಹಾಕಿ, ಸಪ್ರೇಟ್ ಅದು ಬೇಕಾದರೆ ವೀಡಿಯೋ ಮಾಡೋಣ. ಅಂದರೆ ಡೆಸ್ಕ್ಟಾಪಲ್ಲಿ ಹೆಂಗೆ ತೆಗೆಯೋದು ಅಂತ ವೀಡಿಯೋ ಮಾಡಿದ್ದೀನಿ, ಬಟ್ ಹುಡ್ಕೋದು ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಸಪ್ರೇಟ್ ವೀಡಿಯೋ ಮಾಡ್ಕೊಡ್ತೀನಿ. ಇಲ್ಲಿ ಈ ಥರ ಬರುತ್ತೆ ಗೈಸ್. ಈ ಥರ ಬಂದಮೇಲೆ ಇದು ನನ್ನ ಗೇಮಿಂಗ್ ಚಾನಲ್ಲು, ಕನ್ಫ್ಯೂಸ್ ಆಗಿಬಿಡಿ. ಯಾವುದೇ ಥರ ವೀಡಿಯೋಸ್ಗಳು ಜಾಸ್ತಿ ಹಾಕಿಲ್ಲ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಇರುತ್ತೆ. ಇಲ್ಲೊಂದು ಡ್ಯಾಶ್ ಬೋರ್ಡು, ಕಂಟೆಂಟ್ ಅಂತೆಲ್ಲ ಆಪ್ಷನ್ ಇರುತ್ತೆ. ಇಲ್ಲಿ ನಿಮಗೆ ಒಂದು ಆಡಿಯೋ ಲೈಬ್ರರಿ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಸಾಂಗ್ಸ್ಗಳು ಸಿಗುತ್ತೆ. ಅಂದರೆ ಫಿಲಮ್ ಸಾಂಗ್ಸ್ ಅಲ್ಲ, ಆಯಿತಾ. ಇದು ಯೂಟ್ಯೂಬರ್ಸ್ಗಳು ಯೂಸ್ ಮಾಡೋದಕ್ಕೆ ಅಂತಲೇ ಇಟ್ಟಿರುವಂಥ ಮ್ಯೂಸಿಕ್ಸ್ಗಳು. ನೋಡಿ, ಇಲ್ಲಿ ನೀವು ಎಳಿತಾ ಹೋಯ್ತು ಅಂತಂದರೆ ಬರ್ತಾ ಇರುತ್ತೆ. ಇಲ್ಲಿ ನೋಡಿ 1638 ಮ್ಯೂಸಿಕ್ಸ್ಗಳಿದ್ದಾವೆ. ನೀವು ಬೇಕು ಅಂತಂದರೆ ನೆಕ್ಸ್ಟ್ ಪೇಜ್ಗೆ ಹೋಗ್ಬೋದು. ಇಲ್ಲಿ ಈ ಥರ ಹುಡುಕ್ಬೋದು. ಆಮೇಲೆ ಇಲ್ಲಿ ಪ್ಲೇ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಆಗುತ್ತೆ. ನೋಡಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಗೈಸ್ ಅದನ್ನು ಬೇಕಾದರೆ ನೀವು ಮಾಡ್ಕೋಬೋದು. ಇಷ್ಟ ಆಯಿತು ಅಂತ ಈ ಥರ ಸ್ಟಾರ್ ಕೊಟ್ಕೋಬೋದು. ಬೇಡ ಅಂತಂದರೆ ಏನಿಲ್ಲ. ಇಲ್ಲಿ ನಿಮಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇಲ್ಲಿ ಸರ್ಚ್ ಬಾಕ್ಸ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ಸ್ಗಳು ಬರುತ್ತೆ. ಟೈಟಲ್ ಟ್ರ್ಯಾಕು, ಜನರು ಮತ್ತು ಮೂಡು. ಈ ಥರ ಮೂಡ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಯಾವ ಮೂಡಲ್ಲಿ ನಿಮಗೆ ಮ್ಯೂಸಿಕ್ಸ್ ಬೇಕು, ಆ್ಯಂಗ್ರಿ ಬೇಕು ಅಂತಂದರೆ ಆ್ಯಂಗ್ರಿ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಟ್ಟರೆ ಆ್ಯಂಗ್ರಿ ರಿಲೇಟೆಡ್ಡು ಆಡಿಯೋಗಳು ಬರುತ್ತೆ. ಸೊ ಈಗ ನೀವು ಪ್ಲೇ ಮಾಡಿ ನೋಡ್ಬೋದು. ನೋಡಿ, ಈ ಥರ ಕೆಮ್ಮೋದು, ಏನೇನೋ ಮಾಡೋದು ಇವೆಲ್ಲ ಇರ್ತವೆ ಆ್ಯಂಗ್ರಿ, ಆಯಿತಾ. ಸೊ ಈ ಥರದ್ದೆಲ್ಲ ಸಿಗ್ತವೆ ನಿಮಗೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ಆಯಿತಾ. ಇಲ್ಲಿ ರೈಟ್ ಸೈಡಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಡ್ಯೂರೇಷನ್ ಮ್ಯೂಸಿಕ್ ಎಷ್ಟು ಡ್ಯೂರೇಷನ್ ಇದೆ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಇದೆ. ಸೊ ಜಸ್ಟ್ ಡೌನ್ಲೋಡ್ ಕೊಡಿ, ಆಟೋಮೆಟಿಕಲಿ ನಿಮ್ಮ ಇದಕ್ಕೆ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ನಿಮ್ಮ ಯೂಟ್ಯೂಬ್ ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಸೌಂಡ್ ಎಫೆಕ್ಟ್ಸ್ಗಳಿದೆ. ಸೌಂಡ್ ಎಫೆಕ್ಟ್ಸ್ ಈಗ ತುಂಬ ಜನ ವ್ಲಾಗ್ಸ್ಗಳು ಮಾಡ್ತಾ ಇರ್ತೀರ. ಆ ವ್ಲಾಗ್ಸ್ಗಳಿಗೆ ನಗೋದು, ಚಪ್ಪಾಳೆ ಹೊಡೆಯೋದು, ಈ ಥರದ್ದೆಲ್ಲ ಮ್ಯೂಸಿಕ್ ಸೌಂಡ್ಸ್ಗಳು ಬೇಕಾಗಿರುತ್ತೆ. ಅದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ. ಕಿಡ್ಸು ಪ್ಲೇಯಿಂಗು, ಚಿಕ್ಕ ಮಕ್ಕಳು ಆಟ ಆಡ್ತಾ ಇರೋದು ಸೌಂಡು ಇಲ್ಲೇ ಐತೆ, ಆಯಿತಾ. ಈ ಥರ ನೀವು ಸರ್ಚ್ ಬೇಕಾದ್ರೆ ಮಾಡ್ಬೋದು. ಈಗ ಲಾಫ್ ಅಂತ ಕೊಡ್ತು ಅಂತಂದರೆ ಲಾಫ್ ನಗ್ತಾ ಇರುವಂಥದ್ದು ಬರ್ತವೆ, ಆಯಿತಾ. ನೋಡಿ, ಇಲ್ಲಿ ಮೇಲ್ ಲಾಫ್ ಅಂತ ಇದೆ, ಕೊಡ್ತೀನಿ ಅಷ್ಟೇ. ಡೌನ್ಲೋಡ್ ಇರುತ್ತೆ, ಡೌನ್ಲೋಡ್ ಕೊಟ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಷ್ಟೇ. ಇದು ಯೂಟ್ಯೂಬರ್ಸ್ಗಳಿಗೆ ಅಂತಲೇ ಇಟ್ಟಿರುವಂಥದ್ದು. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಇದನ್ನು ಯೂಸ್ ಮಾಡಿದ್ರೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಕಾಪಿರೈಟ್ ಏನೂ ಕೂಡ ಬರೋಲ್ಲ. ಆರಾಮಾಗಿ ಯೂಸ್ ಮಾಡ್ಬೋದು, ಎಂಜಾಯ್ ಮಾಡಿ, ಓಕೆ. ಸೊ ಈ ಥರ ನೀವು ಕಾಪಿರೈಟ್ ಬರ್ದಿರೋ ಮ್ಯೂಸಿಕ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು.